ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ಇದೇ ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭವಾಗ್ತಾ ಇದೆ. ಆ ಅಧಿವೇಶನಕ್ಕೆ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ರಾಜಕೀಯ ಪಕ್ಷಗಳು, ಅದೇ ರೀತಿಯಾಗಿ ಸರ್ಕಾರ ಕೂಡ ಈಗಾಗಲೇ ಸಜ್ಜಾಗಿದೆ. ಬೆಳಗಾವಿಯಲ್ಲಿ ಅಧಿವೇಶನ ಯಾವ ರೀತಿ ನಡೀತಿದೆ, ಅದರಲ್ಲಿ ಬಿಜೆಪಿಯು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ, ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಏನೆಲ್ಲ ತಂತ್ರಗಾರಿಕೆಗಳನ್ನ ಮಾಡಿಕೊಂಡಿದೆ, ಅದೇ ರೀತಿಯಾಗಿ ವಿರೋಧ ಪಕ್ಷಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಯಾವ ರೀತಿಯಾಗಿ ಸರ್ಕಾರ ಸಜ್ಜಾಗಿದೆ, ಈ ಎಲ್ಲ ವಿಚಾರಗಳ ಕುರಿತಂತೆ ನಾವು ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಒಂದು ಚರ್ಚೆಗೆ ಬಿಜೆಪಿಯಿಂದ ಸಂಜಯ್ ಪ್ರಭು ಅವರು ಬಂದಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ ರಾಜ್ಯ ವಕ್ತಾರರಾಗಿರುವಂತಹ ದರ್ಶನ್ ಅವರು ಬಂದಿದ್ದಾರೆ. ದರ್ಶನ್ ಅವರೇ, ನಿಮ್ಗೂ ಕೂಡ ಸ್ವಾಗತ. ಈಗ ಪ್ರಮುಖವಾಗಿ ಹೇಳೋದಾದ್ರೆ, ಡಿಸೆಂಬರ್ 9ರಿಂದ ಒಂದು ಬೆಳಗಾವಿಯಲ್ಲಿ ಅಧಿವೇಶನ ಆರಂಭವಾಗ್ತಾ ಇದೆ. ಬಿಜೆಪಿ ಪಕ್ಷದ ವಕ್ತಾರನ ಕೇಳೋದಾದ್ರೆ, ನಿಮ್ಮ ಸ್ಟ್ರಾಟಜಿ ಏನಿರುತ್ತೆ ಸರ್ ಈ ಒಂದು ಅಧಿವೇಶನದಲ್ಲಿ? ಯಾವ ರೀತಿಯಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ, ಏನೆಲ್ಲ ಜನರ ಸಮಸ್ಯೆಗಳನ್ನ ಸರ್ಕಾರದ ಮುಂದಿಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೀರಿ? ಒಂದು ಪ್ರಪ್ರಥಮವಾಗಿ ನಿಮ್ಗೆ ಗೊತ್ತಿರ್ಬೋದು ಅನಿಲ್ ಅವರೇ, ಈ ವಕ್ಫ್ ಬೋರ್ಡ್ ಇತ್ತು ಒಂದು ವಿಷಯದಲ್ಲಿ ಎಷ್ಟೆಲ್ಲ ಜಾಗವನ್ನು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವುದನ್ನು ನಿಮ್ಗೆ ಗೊತ್ತಿರ್ಬೋದು. 2-3 ತಿಂಗಳಿಂದ ಆ ಒಂದು ವಿಷಯದಲ್ಲಿ ಬಹಳ ದೊಡ್ಡ ಒಂದು ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿಯು ಈ ಅಧಿವೇಶನದಲ್ಲಿ ಮಾಡುತ್ತದೆ. ಎಲ್ಲಿವರೆಗೆ ಇದು ಹೋಗಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಮಠ ಮಂದಿರದ ಸ್ವಾಮೀಜಿಗಳು ಇರ್ಬೋದು, ರೈತರಿರ್ಬೋದು, ಎಲ್ಲರೂ ಸೇರಿ ಈ ವಕ್ಫ್ ಬೋರ್ಡಿನ ವಿಷಯವನ್ನು ಪ್ರಸ್ತಾಪನೆ ಮಾಡ್ಲಿಕ್ಕೆ ಏನೆಲ್ಲ ಅಲ್ಲಿ ಆಗಿದೆ ಆ ಎಲ್ಲ ಇದನ್ನು ನಾವೊಂದು ಪ್ರತಿಪಕ್ಷವಾಗಿ ಅದನ್ನು ಪ್ರೆಸೆಂಟ್ ಮಾಡ್ತೇವೆ. ಎರಡನೇದಾಗಿ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಈ ಮೂಢ ಹಗರಣದ ಇದರಲ್ಲಿ ನಮ್ಮ ಸಿದ್ದರಾಮಯ್ಯನವರದ್ದು ಒರಿಜಿನಲ್ ಓನರ್ ಮೊಮ್ಮಕ್ಕಳು ಇತ್ತೀಚೆಗೆ ಬಂದ ವಿಷಯವೂ ಕೂಡ ಪ್ರಸ್ತಾಪ ಆಗ್ತದೆ. ಮತ್ತೆ ರೇಷನ್ ಕಾರ್ಡ್ ಇದ್ದು ವಿಷಯ ಗೊತ್ತಿರ್ಬೋದು. ರೇಷನ್ ಕಾರ್ಡಿನಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಈಗ ಬರ್ತದೆ, ಇವರು ಹೇಳಿದ್ರೆ ಅದನ್ನು ಕ್ಷುಲ್ಲಕವಾಗಿ ಸಣ್ಣ ಮಟ್ಟದಲ್ಲಿ ಅಂತ ಹೇಳ್ತಾರೆ. ಆದ್ರೆ ರಿಯಲ್ BPL ನಲ್ಲಿ ಯಾರೆಲ್ಲ, ಯಾಕಂದ್ರೆ ಒಮ್ಮೆ BPL ಕಾರ್ಡ್ APL ಆದ ಕೂಡಲೇ ಆಯುಷ್ಮಾನ್ ನಲ್ಲಿ ಅವರಿಗೆ ಸಿಗುವ ಯಾವ ಸೌಲಭ್ಯಗಳು ಕೂಡ ಹೆಲ್ತ್ ವಿಷಯದಲ್ಲಿ ಇರ್ಬೋದು, ರೇಷನ್ ಸಿಗುದು ಬೇರೆ ಸವಲತ್ತು ಒಂದು ಪಾರ್ಟ್. ಇನ್ನೊಂದೇನಂದ್ರೆ ಇತ್ತೀಚಿನ ವೈದ್ಯಕೀಯ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಡವರಿಗೆ ರೇಷನ್ ಕಾರ್ಡ್ ನಲ್ಲಿ ಆಗುವ ತೊಂದರೆಯನ್ನು ಸರಿಪಡಿಸಬೇಕು. ಅವರು ಸರಿಪಡಿಸ್ತೇನೆ ಹೇಳ್ತಾರೆ, ಆದ್ರೆ ರಿಯಲ್ ಹೆಚ್ಚಿನವರಿಗೆ ಅದರಿಂದ ಒಂದು ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ಕೂಡ ನಾವು ಈ 3 ವಿಚಾರಗಳನ್ನ ಪ್ರಮುಖವಾಗಿಟ್ಕೊಂಡು ಅದರ ಜೊತೆಗೆ ಮಾತಾಡ್ತೀವಿ. ಇನ್ನು ದರ್ಶನ್ ಅವರು ಹೇಳೋದಾದ್ರೆ, ಈಗ ವಕ್ಫ್ ಆಸ್ತಿಯ ಕುರಿತಂತೆ ಹೋರಾಟವನ್ನ ಮಾಡೋದಾಗಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಇದ್ರ ಕುರಿತು ಏನ್ ಸ್ಪಷ್ಟನೆ, ಏನಿದೆ ಸರ್ಕಾರದ ನಿಲುವೇನಿದೆ? ದರ್ಶನ್ ಅವರು ನೋಡಿ, ವಕ್ಫ್ ವಿಚಾರ ಇದು ಆಕ್ಚುಲಿ ಅವ್ರದ್ದು 1,12,000 ಎಕರೆ ಕರ್ನಾಟಕದಲ್ಲಿ ಇದ್ದಿದ್ದು, ಉಳುವನೆ ಹೊಲದಡಿ ಇದ್ದಾಗ ಸುಮಾರು 91,000 ಭೂಮಿ ಇವತ್ತು ರೈತರಿಗೆ ಸಿಕ್ಕಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಹಿಂದೂ ರೈತರಿಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಅವ್ರ ಹತ್ರ 23,860 ಎಕರೆ ಅಷ್ಟೇ ವಕ್ಫಲ್ಲಿ ಜಾಗ ಉಳಿದಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಬಿಜೆಪಿನವರು ವಕ್ಫ್ ಮಂಡಳಿಯ ಆಸ್ತಿ ಉಳಿವಿಗಾಗಿ ಅನುದಾನವನ್ನ 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವರ ಆಳ್ವಿಕೆಯಲ್ಲಿ 19-20ರಲ್ಲಿ. ಒಂದು. ಎರಡನೇದು, ಅತಿ ಹೆಚ್ಚು ನೋಟಿಸ್ಗಳನ್ನ ವಕ್ಫಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿನವರು. 1735 ನೋಟಿಸ್ಗಳನ್ನ ಬಿಜೆಪಿ ಸರ್ಕಾರ ಇದ್ದಾಗ ಅವರೇ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ 2,865 ಎಕರೆ ಅಧಿಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿನವರೇ. 4,720 ಎಕರೆ ಪರದಾರಿ ಮಾಡ್ಲಿಕ್ಕೆ ಅಧಿಸೂಚನೆ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿನವರೇ. ಇವತ್ತು ಬಿಜೆಪಿ ಅಲ್ಲಿ ಸೆಷನ್ ಒಳಗಡೆ ಏನವರು ಹೋರಾಟ ಇರುತ್ತೆ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ಹೊರಗಡೆ ಹೋರಾಟಕ್ಕೆ DV ಸದಾನಂದ ಗೌಡ್ರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಅವರ ಒಂದು ನಾಯಕರ ಕಿತ್ತಾಟಗಳನ್ನ, ಒಂದು ಕಡೆ ಅವರ ಬಿಜೆಪಿ ರಾಜ್ಯಾಧ್ಯಕ್ಷಗೂ ಅವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಇನ್ನೊಂದ್ ಕಡೆ ಸೀನಿಯರ್ ಮೋಸ್ಟ್ ಪರ್ಸನ್ ಯತ್ನಾಳು ಅವ್ರದ್ದೊಂದು ಗುಂಪುಗಾರಿಕೆ ನಡೀತಾ ಇದೆ. ಈ ಒಂದು ಅವರಲ್ಲಿ ವಿಚಾರಗಳಿಗೆ ಒಂದು ಕೊನೆ ಅಂತ ಇರ್ಬೇಕು, ಅದು ಕೊನೆ ಇಲ್ಲ. ಒಂದು ಸರ್, ಇನ್ನೊಂದು BPL ಕಾರ್ಡ್ ನ ವಿಚಾರವನ್ನ ನನ್ನ ವಕ್ತಾರರಾದಂತ ಸಂಜಯ್ ಅವರು ಎತ್ತಿದ್ರು. ನೋಡಿ, BPL ಕಾರ್ಡ್ ಇವತ್ತು ದೇಶದಲ್ಲಿ 5,80,00,000 ದೇಶದಲ್ಲಿ ರದ್ದಾಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಅಧಿಸೂಚನೆಯಂತೆ ಕರ್ನಾಟಕದಲ್ಲಿ 78,000 ಅನರ್ಹಗೊಂಡಿದ್ದು, ಅದರಲ್ಲಿ 56,000 ನಾವು APL ಮಾಡಿದ್ವಿ ಅವರ ಅರ್ಹತೆ ಮೇರೆಗೆ. BPL ಕಾರ್ಡ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಏನು ಪಾತ್ರ ಇಲ್ಲ ಅಂತ ಹೇಳ್ತಿದ್ದೀರಾ ಸರ್? ಕೇಂದ್ರ ಸರ್ಕಾರ ಈಗ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಕೊಡ್ತದೆ. ನಾವು ಪಾಲನೆ ಮಾಡ್ಬೇಕಾ ಬೇಡವಾ ಸರ್? ಹಾಗೇನೆ ಇವತ್ತು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅಲ್ಲಿ ಇದು ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ 5,80,00,000 ರದ್ದಾಗಿದೆಯಲ್ಲ. ನಮ್ಮ ಕರ್ನಾಟಕದಲ್ಲಿ
ಅಮಾನತುಗೊಂಡಿರ್ತಕ್ಕಂಥದ್ದು 8,169 ಕಾರ್ಡ್ಗಳು ಮಾತ್ರ. ಇವ್ರು ಹೇಳ್ದಾಗೆ 10 ಲಕ್ಷ 20 ಲಕ್ಷ 30 ಲಕ್ಷ ಅಲ್ಲ. ಯಾಕಂದ್ರೆ ಜನಗಳಿಗೆ ನಾವು ಏನೇನು ಯೋಜನೆಗಳು ಹೇಳಿದೀವಿ, ಬಹಳ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು ಈ ಒಂದು ರೇಷನ್ ಕಾರ್ಡ್ ಮುಖೇಂದ್ರನೇ ಹೋಗುವಂಥದ್ದು. ಅದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಮತ್ತೆ ಪ್ರತಿಯೊಂದು ಶ್ರೀಸಾಮಾನ್ಯರಿಗೆ. ಮತ್ತೆ ಬಹಳ ಮುಖ್ಯವಾಗಿ ಸರ್, ಈ ರೇಷನ್ ಕಾರ್ಡ್ ಪರಿಕಲ್ಪನೆ ಯಾರ್ದು? ನಾವೇ ತಂದಿರೋದು ಸರ್ ಈ ದೇಶದಲ್ಲಿ. ಈ ಒಂದು ರೇಷನ್ ಕೊಡುವಂತಹ ಒಂದು ಪರಿಕಲ್ಪನೆ ತಂದಿರೋರು ಯಾರು ಸರ್? ನಾವೇನೆ. ನಾವು ತಿನ್ನೋ ಅನ್ನಕ್ಕೆ ಯಾವತ್ತೂ ಮಣ್ಣು ಹಾಕುವಂತವ್ರು ಅಲ್ಲ ಸರ್. ಉದಾಹರಣೆ, ಈ ರೇಷನ್ಗೆ ನಾವು 5 ಕೆಜಿ ಅಕ್ಕಿ ಕೇಳಿದ್ವಿ, ಕೊಟ್ರ ಕೇಂದ್ರದವರು ಇಲ್ಲ. ಬಟ್ ನಾವು ನೋಡ್ತಿದ್ವಿ ಆತರ 170 ರೂಪಾಯಿ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಮತ್ತೆ ಇವರು ಮೂಢ ವಿಚಾರ ಅಂತಂದ್ರು. ಮೂಢದ ಇವತ್ತು ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಅದು ಸಿದ್ದರಾಮಯ್ಯವಾಗಿದ್ರೆ ಖಂಡಿತವಾಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋರು. ಬಟ್ ಅವ್ರ ಧರ್ಮಪತ್ನಿ ನನಗೆ ಮುಜುಗರ ಆಗ್ತದೆ ಅಂತ ಅವರ ಮಾಲೀಕತ್ವದ ಸೈಟ್ಗಳನ್ನ ಇವತ್ತು ಮೂಡಕ್ಕೆ ವಾಪಸ್ ಕೊಡುವಂತ ಕೆಲಸ ಆಗಿದೆ. ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಎಸ್, ಈ ದೇಶದ ಕಾನೂನಿಗೆ ನಾವು ತಲೆಬಾಗ್ತೀವಿ. ಅವ್ರು ಏನ್ ತೀರ್ಪು ಕೊಡ್ತಾರೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಸರ್. ಅಂದ್ರೆ ಸಂಜಯ್ ಪ್ರಭು ಅವರು ಹೇಳೋದಾದ್ರೆ, ಈ ಒಂದು ರೇಷನ್ ಕಾರ್ಡ್ ರದ್ದತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಯಮಾವಳಿಗಳನ್ನ ರಾಜ್ಯ ಸರ್ಕಾರ ಪಾಲಿಸಿದೆ ಅಂತ ಹೇಳ್ತಾ ಇದೆ. ಇದಕ್ಕೆ ಹೇಳ್ತೇವೆ ನೀವು, ಅದರಿಂದಾಗಿ ಕಾರ್ಡ್ ರದ್ದಾಗಿದ್ದ ಹೊರತಾಗಿ ರಾಜ್ಯ ಸರ್ಕಾರದಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅವರು. ಅಲ್ಲ, ಅದು ನೀವು ಒಪ್ತಿರೋ ಯಾರು ಒಪ್ತಿರೋ ಗೊತ್ತಿಲ್ಲ ನಂಗೆ. ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಅಂತ ಅವ್ರು ಯಾವ ರೀತಿ ಹೇಳ್ತಾರಂತ ನಮ್ಗೆ ಗೊತ್ತಾಗುದಿಲ್ಲ. ಯಾಕಂತ ಕೇಳಿದ್ರೆ, ಈ ಸಮಸ್ಯೆಗಳು ಬಂದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ, ಈ ಒಂದು ಸಣ್ಣ ಸಮಸ್ಯೆ ಬಂದಾಗ ಇವರು ನಿಮ್ಮ ಕೇಂದ್ರದ ಸಮಸ್ಯೆ ಹೇಳಿಲ್ಲ. ಆಗ UPA ಸರ್ಕಾರ ಇತ್ತು ಕೇಂದ್ರದಲ್ಲಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು, ನಮ್ಮ ಶೋಭಾ ಕರಂದ್ಲಾಜೆ ಅವರು ಮಿನಿಸ್ಟರ್ ಆಗಿದ್ರು ಈ ಆಹಾರ ಮತ್ತೆ ಇದರಲ್ಲಿ. ಇವರು ಹೇಗೆ ಅಂತ ಕೇಳಿದ್ರೆ, ಇವರಿಗೆ ಸಮಸ್ಯೆ ಬರುವಾಗ ಅದನ್ನು ಸೀದಾ ಕೇಂದ್ರ ಅಂತ ಹೇಳಿ ಬಿಡ್ತಾರೆ. ಯಾಕಂದ್ರೆ ನಾನು ಹೇಳ್ತೇನೆ, ರೇಷನ್ ಕಾರ್ಡಿನ ವಿಷಯದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಉಂಟು. ಅದನ್ನು ರಿಯಲಿ ಏನ್ ಮಾಡ್ಬೇಕು, ಎಂತ ಮಾಡ್ಬೇಕಂತ ಅವರು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಬೇಕು. ಅವರು ಮಾತನಾಡಿದ ಕೂಡಲೇ ಗ್ಯಾರಂಟಿ ವಿಷಯ ಮಾತ್ರ ಮಾತಾಡ್ತಾರೆ, ಬೇರೆ ಯಾವುದು ಮಾತಾಡುದಿಲ್ಲ. ಎಷ್ಟೋ ಜನರಿಗೆ ಇವತ್ತು ರೇಷನ್ ಸಿಗ್ತಾ ಇಲ್ಲ. ಯಾರಿಗೆ ರೇಷನ್ ಸಿಕ್ಬೇಕು ಅವರಿಗೆ ರೇಷನ್ ಸಿಗ್ತಾ ಇಲ್ಲ. ಯಾರಿಗೆ ವೈದ್ಯಕೀಯ ಸೇವೆ ಆಯುಷ್ಮಾನ್ ಅಲ್ಲಿ ಸಿಕ್ಬೇಕುಂಟು ಅವರಿಗೆ ಖಾಲಿ BPL ಮತ್ತೆ APL ಕಾರ್ಡಿನ ತೊಂದರೆಯಿಂದ ಅವರು ತೊಂದರೆಗೆ ಒಳಪಡ್ತಾ ಇದ್ದಾರೆ. ಇದೆಲ್ಲ ಇವರಿಗೆ ಗೊತ್ತುಂಟ ಇಲ್ವಾ ನನ್ಗೆ ಗೊತ್ತಿಲ್ಲ. ಆರೋಗ್ಯ ವಿಚಾರವಾಗಿ ಸಮಸ್ಯೆ ಆಗ್ತಾ ಇದೆ ಜನರಿಗೆ. ಆರೋಗ್ಯ ವಿಚಾರವಾಗಿ ಎಲ್ಲಿವರೆಗೆ ಸಮಸ್ಯೆ ಅಂದ್ರೆ, ನರೇಂದ್ರ ಮೋದಿ ಅವರು 1 ತಿಂಗಳ ಹಿಂದೆ ಏನ್ ಹೇಳಿದ್ರಂದ್ರೆ, 70 ವರ್ಷದ ನನ್ನ ಹಿರಿಯರಿಗೆ ಅವರು APL ಇರ್ಲಿ BPL ಇರ್ಲಿ ಏನೇ ಇರ್ಲಿ ಅವರಿಗೆ ಆಯುಷ್ಮಾನ್ ಇಂದ ಅವರಿಗೆ ಉಚಿತ ಟ್ರೀಟ್ಮೆಂಟ್ ಆಗ್ಬೇಕು ಅಂತ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಆದ್ರೆ ಕರ್ನಾಟಕದಲ್ಲಿ ಈಗ ನಾವು ಇಲ್ಲಿ ನಿನ್ನೆ DC ಅವರ ಹತ್ರ ಮಾತಾಡಿದೆವು, ಎಲ್ಲರ ಹತ್ರ ಮಾತಾಡಿದ್ರೆ ಹೇಳ್ತಾರೆ ಆಯುಷ್ಮಾನ್ ಎಂಬುದು ಅದರಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಪಾಲು ಇದ್ದ ನಿಮಿತ್ತ ಕರ್ನಾಟಕ ಸರ್ಕಾರ ಇವತ್ತಿಗೂ ಅದನ್ನು ತರ್ತಾ ಇಲ್ಲ. ಇವರೇ ಅದನ್ನು ನಾವು ಹೋರಾಟ ಮಾಡ್ಬೇಕಲ್ಲ, ಅದನ್ನು ಇವತ್ತಿಗೂ ತರಲಿಲ್ಲ. ಇವತ್ತು ಎಡ್ಮಿಟ್ ಆದವರು ಎಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ನರೇಂದ್ರ ಮೋದಿಜಿ ಅವರು ಹೇಳಿದ್ರು 70 ವರ್ಷದ ಹಿರಿಯರಿಗೆ ಆರೋಗ್ಯ ಉಚಿತವಾಗಿ ಆಯುಷ್ಮಾನ್ ಯೋಜನೆ ಇದೆ ಅಂತ ಹೇಳಿದ್ರು. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇವರು ನಮ್ಗೆ ಕರ್ನಾಟಕ ಸರ್ಕಾರದಿಂದ ಜಾರಿಗೆ ತರಲಿಲ್ಲ ಅಂತ ಹೇಳಿ ನಾವು ಡೆಪ್ಯೂಟಿ ಕಮಿಷನರ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ, ಆರೋಗ್ಯ ಇಲಾಖೆದ್ದು ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಇದಕ್ಕೆ ಇವರು ಏನು ಉತ್ತರ ಕೊಡ್ತಾರಂತ ಒಂದು ಕೇಳಿ ಇವರೇ. ಈಗ ರದ್ದತಿ ಆದೇಶವನ್ನ CM ಮಾಡಿದ್ರು, ಮುಖ್ಯಮಂತ್ರಿಗಳು ಮಾಡಿದ್ರು, ಯಾವುದೇ ರೀತಿಯಾಗಿ BPL ಕಾರ್ಡ್ಗಳನ್ನ ರದ್ದು ಮಾಡಬಾರ್ದು ಅಂತ ಹೇಳಿ. ಅದು ಎಲ್ಲಿ ಬಂದಿದೆ ಸರ್? ಅದು ಪರಿಸ್ಥಿತಿ ಏನಿದೆ ದರ್ಶನ್ ಅವ್ರ? ಸರ್ ನೋಡಿ, ನಾನು ಸರ್ಕಾರದ ಅಂಕಿ ಅಂಶಗಳನ್ನ ಹೇಳ್ತಾ ಇರೋದು ಸರ್. ನಾನು ಮೊದಲೇ ಹೇಳಿದೆ, ಒಟ್ಟು 98,473 ಕಾರ್ಡ್ಗಳು ಅನರ್ಹಂತ ಮಾಡಿ ಅಮಾನತಾಗಿರ್ತಕ್ಕಂಥದ್ದು 8,179. ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅಥವಾ ಸರ್ಕಾರಿ ನೌಕರರು ಯಾರಿದ್ದಾರೆ ಅವ್ರದ್ದು ಮಾತ್ರ ಅಮಾನ್ಯಗೊಂಡಿರೋದು. ಜೊತೆಗೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವ್ರಿಗೂ ಸಮೇತ ನಾವು ಕಾರ್ಡ್ ಕೊಡ್ಲೇಬೇಕು. ಅದು APL. ಏನು ಬಿಲೋ ಪೋವರ್ಟಿ ಲೆವೆಲ್ ಇದ್ದವ್ರಿಗೆ BPL ಕೊಡುವಂಥದ್ದು, ಅಬೋ ಪೋವರ್ಟಿ ಲೆವೆಲ್ ಇದ್ದವ್ರಿಗೆ APL. ಅದು ನಾವು 56,482 ಕಾರ್ಡ್ಗಳನ್ನ ಉನ್ನತೀಕರಣ ಮಾಡುವಂತ ಕೆಲಸ. ಜೊತೆಗೆ ಕೆಲವರು ಅದ್ರಲ್ಲೂ ಅರ್ಹರಿದ್ರು, ಅದರಲ್ಲಿ 16,329 ಕಾರ್ಡ್ಗಳನ್ನ ನಾವು ಅವ್ರಿಗೆ BPL ಅಲ್ಲಿ ಮುಂದುವರಿಸಿದೀವಿ. ಜನ ಯಾರು ಸಹ ಭಯ ಪಡ್ಬೇಕಾಗಿಲ್ಲ. ಇನ್ನ ಕೆಲವರು ಅರ್ಹರಿದ್ರು, ಅವರಿಗೆ ವಂಚಿತರಾಗಿದ್ರೆ ಅವರು ನೇರವಾಗಿ ಅದನ್ನ ತಹಶೀಲ್ದಾರ್ ಕಚೇರಿ ಅಥವಾ DC ಕಚೇರಿಗೆ ಹೋದ್ರೆ ಅವ್ರು ಸರಿ ಮಾಡ್ಕೋಬಹುದು. ಅವ್ರದ್ದು ಏನಿದೆ ವಿಚಾರವನ್ನ ಅವರ ಆರ್ಥಿಕ ಪರಿಸ್ಥಿತಿಗಳನ್ನ ಹೇಳಿದ್ರೆ ಸರಿ ಆಗ್ತದೆ. ಈಗ ಹೊಸ ರೇಷನ್ ಕಾರ್ಡ್ ಕೊಡೋದನ್ನೇ ನಿಲ್ಸಿದೆ ಸರ್ಕಾರ, ಸದ್ಯಕ್ಕಂತೂ ಕೊಡ್ತಾ ಇರ್ಲಿಲ್ಲ. ಹೌದು, ಈ ಒಂದು ಸಂದರ್ಭದಲ್ಲಿ ಹೀಗೆ ಈ ಅಂತ ಆದೇಶ ಮಾಡಿದ್ರೆ, ಈ ರೀತಿ ಆದ್ರೆ ಜನರಿಗೆ ತೊಂದರೆ ಆಗ್ತದೆ ಸರ್ಕಾರಕ್ಕೆ ಮೊದಲೇ ಗೊತ್ತಿರ್ಲಿಲ್ವಾ? ಯಾಕೆ ಈ ರೀತಿ ಮಾಡ್ಬೇಕಾಗಿತ್ತು? ಯಾಕಂದ್ರೆ ಮೊದಲೇ ಚರ್ಚೆ ಮಾಡ್ಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ಬೋದಾಗಿತ್ತಲ್ಲ ಸರ್ಕಾರ.
ಸರ್ ಈಗ ಬಿಜೆಪಿ ವಕ್ತಾರ ಹೇಳಿದ್ರು ಇಲ್ಲಿ ಕೇಂದ್ರದ ಏನು ಪಾತ್ರ ಇಲ್ಲ ತೋರಿಸ್ತಾರೆ ಸರ್. ಈಗ ಪ್ಯಾನ್ ಕಾರ್ಡ್ ಇಟ್ ಈಸ್ ಕಮ್ಸ್ ಅಂಡರ್ ಗವರ್ನಮೆಂಟ್ ಆಫ್ ಇಂಡಿಯಾ ಸರ್. ಆಧಾರ್ ಕಾರ್ಡ್ ಇಟ್ ಕಮ್ಸ್ ಅಂಡರ್ ಗವರ್ನಮೆಂಟ್ ಆಫ್ ಇಂಡಿಯಾ. ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿ ಅಂತೇಳಿ ಆ ಮುಖೇನ ದೇಶದಲ್ಲಿ 5,80,00,000 ಕರ್ನಾಟಕದ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶ ಕರ್ನಾಟಕ ಇರೋದು ಇದೇ ದೇಶದ ಹೊರಗಡೆ ಅಲ್ವಾ ಸರ್? ನಾವೇನು ಹೊರಗಡೆ ಇಲ್ಲಲ್ಲ. ಆ ಮುಖೇನ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅಲ್ಲಿ ಇದಾಗಿರ್ತಕ್ಕಂಥದ್ದು. 5,80,00,000 ಕಾರ್ಡ್ ಅಂದ್ರೆ ಸುಮಾರು 30 ಕೋಟಿ ಜನ ಇವತ್ತು ಏನ್ ಮಾಡ್ಬೇಕು? 30 ಕೋಟಿ ಜನರು ಅನ್ನ ತೆಗೆದುಕೊಂಡಂಗೆ ಅಥವಾ ಇವ್ರ ಆರೋಗ್ಯ ವಿಚಾರ ಪ್ರತಿಯೊಂದ್ರಲ್ಲೂ ಅವ್ರಿಗೆ ಏಟ್ ಬೀಳ್ತದಲ್ವಾ? ಸೊ ಅದಕ್ಕೆ ಮಾನ್ಯ ಬಿಜೆಪಿ ವಕ್ತಾರರಲ್ಲಿ ಮನವಿ, ನಿಮ್ಮ ಕೇಂದ್ರ ಸರ್ಕಾರಕ್ಕೂ ಸ್ವಲ್ಪ ಕರುಣೆ ಇಟ್ಕೊಳ್ಳಿ ಜನರ ಬಗ್ಗೆ. ಒಂದು ಯೋಜನೆಗಳು, ಒಂದು ಕಾನೂನುಗಳನ್ನ ತರಬೇಕಾದ್ರೆ ಈ ಒಂದು ಆಧಾರ್ ಕಾರ್ಡ್ ಇದು ಈ ಒಂದು ರೇಷನ್ ಕಾರ್ಡ್ ವಿಚಾರ ಆಯ್ತು. ಅದಾದ ನಂತರ ಬೆಳಗಾವಿ ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನ ಮಾಡುವಂತಹ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ. ಅದ್ರ ಜೊತೆಗೆ ಈಗ ಸಮಕಾಲೀನವಾಗಿ ಸದ್ಯದ ಸಮಸ್ಯೆಗಳಿರ್ತವೆ, ಅವನ್ನು ಕೂಡ ವಕ್ಫ್ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನ ಬಿಜೆಪಿ ಮಾಡ್ತಾ ಇದೆ, ಆರೋಪಗಳನ್ನು ಮಾಡ್ತಾ ಇದೆ, ಅದನ್ನ ಪ್ರಸ್ತಾಪ ಮಾಡಬಹುದು, ಚರ್ಚೆನೂ ಮಾಡಬಹುದು. ಅದ್ರ ಜೊತೆಗೆ ಉತ್ತರ ಕರ್ನಾಟಕದ ಯಾವ ಸಮಸ್ಯೆಗಳನ್ನ ಬಿಜೆಪಿ ಪ್ರಸ್ತಾಪ ಮಾಡ್ತಾ ಇದೆ ಎಂಬುದನ್ನ ಬಿಜೆಪಿ ವಕ್ತಾರ ಸಂಜಯ್ ಪ್ರಭು ಸರ್ ಅವರು ಯಾವ ಪ್ರಸ್ತಾಪ ಮಾಡ್ತಾ ಇದೆ, ನೀವು ಆ ಭಾಗದ ಒಂದು ಅಭಿವೃದ್ಧಿ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಬಿಜೆಪಿ? ನೋಡಿ, ನಾವು ಉತ್ತರ ಕರ್ನಾಟಕ ಅಂತ ಹೇಳುವುದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅದರ ಅಭಿವೃದ್ಧಿಯ ವಿಷಯ ಮಾತಾಡ್ತಾರೆ. ಇವತ್ತು ಈ ಗ್ಯಾರಂಟಿಗಳನ್ನು ಕೊಟ್ಟು ಏನು ಅಭಿವೃದ್ಧಿ ಮಾಡ್ತಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ರು ಅವರ ಪಾರ್ಟಿದ್ದೇ ಶಾಸಕರು ಹೇಳ್ತಾ ಇದ್ದಾರೆ, ಯಾವ್ದಾದ್ರೆ ಒಂದು 2 ಗ್ಯಾರಂಟಿ ನಿಲ್ಸಿದ್ರೆ ನಮ್ಗೇನಾದ್ರು ಒಂದು ಶಾಸಕರಿಗೆ ನಮ್ಗೇನಾದ್ರೂ ಅನುದಾನ ಬರ್ಬಹುದು ಅಂತ ಹೇಳಿದ್ದಾರೆ. ನಾವು ಏನಂತ ಕೇಳಿದ್ರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಉತ್ತರ ಕರ್ನಾಟಕದ್ದು ಬಿಡಿ, ಎಲ್ಲಿಯೂ ಕೂಡ ಅಭಿವೃದ್ಧಿ ವಿಷಯವನ್ನು ಮಾತಾಡುವುದಿಲ್ಲ, ಖಾಲಿ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದರಿಂದ ಅಭಿವೃದ್ಧಿ ಕುಂಠಿತ ಮಾತಾಡ್ತಾ ಇದ್ದಾರೆ ಇವರು. ನಾವು ಬಸ್ಸಿನಲ್ಲಿ ಮಹಿಳೆಯರಿಗೆ ಫ್ರೀ ಕೊಟ್ಟೆವು, ನಾವು ವಿದ್ಯುತ್ ಅನ್ನು ಫ್ರೀ ಕೊಡ್ತಾ ಇದ್ದೇವೆ, ನಾವು ಇನ್ನೊಂದು ಈಗ ಅದು ಗ್ರಾಜುಯೇಷನ್ ಅವರದ್ದು ಕರೆಕ್ಟ್ ಆಗಿ ಯಾವುದು ಆಗ್ಲಿಲ್ಲ, ಇವರಿಗೆ ಹೇಗೆ ಅಂತ ಗೊತ್ತಿಲ್ಲ. ಹೇಳಿದ್ದು ಮಾತ್ರ ಇವರು ನಾವು ಹಣವನ್ನು ಕೊಡ್ತೇವೆ ಗ್ರಾಜುಯೇಟ್ ಆಗಿ 3 ವರ್ಷ ಅಂತ, ಅದು ಇನ್ನೂ ಕೂಡ ಯಾವುದು ಕರೆಕ್ಟ್ ಆಗಿ ನಡೀತಾ ಇಲ್ಲ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಯಾವುದನ್ನು ಇವರು ಕೊಡ್ತೇನೆ ಅಂತ ಹೇಳಿದ್ದನ್ನು ಕರೆಕ್ಟ್ ತಿಂಗಳಿಗೆ ಕೊಡ್ತಾ ಇಲ್ಲ, ಮಾತಾಡ್ತಾರೆ ಮಾತ್ರ, ಒಮ್ಮೆಲೆ ದುಡ್ಡು ಹಾಕ್ತೇನೆ ಅಂತ ಹೇಳ್ತಾರೆ. ಅವರಿಗೆ ಯಾವುದೇ ಒಂದು ಅಭಿವೃದ್ಧಿ ವಿಷಯ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇಡೀ ಉತ್ತರ ಕರ್ನಾಟಕದ ವಿಷಯ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ಒಂದು ಕೆಲಸಗಳು ಆಗ್ತಾ ಇಲ್ಲ, ಯಾವ ಶಂಕುಸ್ಥಾಪನೆಗಳು ಕೂಡ ಆಗ್ತಾ ಇಲ್ಲ. ಖಾಲಿ ಒಂದು ಪೇಪರ್ ನಲ್ಲಿ, ಪವರ್ ಜಾಕೆಟ್ ನಲ್ಲಿ ಜಾಹೀರಾತುಗಳು ಬರ್ತಾ ಉಂಟು. ನಾವು ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ. ನಿಮ್ಗೆ ನಂಬ್ತೀರಾ ಬಿಡ್ತೀರಾ? ನಾವು ಪೂನಾದ ಇಲೆಕ್ಷನ್ ಅಲ್ಲಿ ಇರುವಾಗ ಅಲ್ಲಿಯ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ಲೋಸತ್ತ ಪೇಪರ್ ನಲ್ಲಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಜಾಹೀರಾತನ್ನು ಹಾಕಿದ್ರು. ಎಲ್ಲಿ? ಮಹಾರಾಷ್ಟ್ರದ ಪೇಪರ್ ನಲ್ಲಿ. ಇದನ್ನೆಲ್ಲ ನಾವು ಇದು ಅಭಿವೃದ್ಧಿ ಮಾಡುದು, ಈ ಎಲ್ಲ ವಿಷಯವನ್ನು ಕೂಡ ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ಮಾತಾಡ್ತೇವೆ. ದರ್ಶನ್ ಸರ್ ಏನ್ ಹೇಳ್ತಾರೆ ಅದಕ್ಕೆ? ಅಭಿವೃದ್ಧಿ ಆಗ್ತಿಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಬಿಜೆಪಿ ಆರೋಪ ಮಾಡ್ತಾ ಇದೆ. ಬಿಜೆಪಿ ವಕ್ತಾರರು ಬಹಳ ಚೆನ್ನಾಗಿ ಮಾತಾಡಿದ್ರು. ಫಸ್ಟ್ ನಮ್ ತೆರಿಗೆ ಹಣ 1,85,000 ಕೋಟಿ ರೂಪಾಯಿ ಬರ್ಬೇಕಲ್ವಾ, ಅದನ್ನ ಫಸ್ಟ್ ಬಂದು ಆಮೇಲೆ ಮಾತಾಡ್ಲಿ. ನಾವು ಬರದ ವಿಚಾರ ಅದು ಉತ್ತರ ಕರ್ನಾಟಕದ್ದೇ ಬಹಳ ಮುಖ್ಯವಾಗಿ ಬರೋದು. 18,000 ಕೋಟಿ ರೂಪಾಯಿ ನಾವು ಕೇಳಿದ್ವಿ, 1 ರೂಪಾಯಿ ನ್ಯಾಯ ಪೈಸೆ ಕೊಡ್ಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟಿನ ಚಾಟಿ ಬೀಸಿದ ಮೇಲೆ 3,500 ಕೋಟಿ ಬಂದಿರ್ತಕ್ಕಂಥದ್ದು. ನೆರೆ ಪರಿಹಾರಕ್ಕೆ 12,552 ಕೋಟಿ ಕೇಳಿದ್ವಿ, ನಮಗ್ ಸಿಕ್ಕಿರೋದು 252 ಕೋಟಿ ರೂಪಾಯಿ ಹಣ. ಬೆಂಗಳೂರು ಪೆರಿಫಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೇಳಿದ್ವಿ, ಅವರೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು, ಕೊಡ್ಲಿಲ್ಲ. ಬೆಂಗಳೂರು ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಘೋಷಣೆ ಮಾಡಿದ್ರು ಬಜೆಟ್ ನಲ್ಲಿ, ಅದು ಬರ್ಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,400 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು, ಅದು ಈ ಬಜೆಟ್ ಅಲ್ಲ ಕಳೆದ ಬಜೆಟ್ ಅಲ್ಲಿ, ಅದು ಬರ್ಲಿಲ್ಲ. ಜೊತೆಗೆ 14, 15, 16ನೇ ಹಣಕಾಸು ಆಯೋಗದ ಹಣ ನಮಗೆ ಕೊಡ್ತಾ ಇಲ್ಲ. 1,78,000 ಕೋಟಿ ರೂಪಾಯಿ ಅನುದಾನ ಅಂತ ಹೇಳಿ ನಮಗೆ ಕೊಟ್ಟಿದ್ದು 6,400 ಕೋಟಿ ರೂಪಾಯಿ. ಜೊತೆಗೆ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕದ ಒಂದೇ ನಗರ, ಒಂದೇ ಜಿಲ್ಲೆ, ಒಂದೇ ಊರಿನ ಹೆಸರಿಲ್ಲ. ಕರ್ನಾಟಕಕ್ಕೆ ನಯಾ ಪೈಸೆ ಕೊಡುಗೆ ಇಲ್ಲ. ನಡ್ಡಾ, ನಿತೇಶ್ ಇವ್ರು ಬಿಟ್ರೆ ಅವ್ರಿಗೆ ಯಾರು ಕಾಣಿಸ್ತಾ ಇಲ್ಲ. ಅವರಿಗೆ 25,000 ಕೋಟಿ ಪ್ಯಾಕೇಜು, 12,000 ಕೋಟಿ ಪ್ಯಾಕೇಜು ಇದನ್ನ ಕೊಡ್ತಾ ಇದ್ರೆ. ಈಗ ಉತ್ತರ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಸರ್, ನಾವು ಮಾತನಾಡುವಂತದ್ದು ಒಂದು ಮಹದಾಯಿ ವಿಚಾರ ಇದೆ. ಆ ವಿಚಾರ ಇವತ್ತು ನಿನ್ನೆ DCM ಅವರು ಹೋಗ್ಬಿಟ್ಟು ನೀರಾವರಿ ಸಚಿವರು ಸಂಬಂಧಪಟ್ಟ ಮಿನಿಸ್ಟರ್ಗಳನ್ನ ಭೇಟಿಯಾಗಿ, ಯಾಕಂದ್ರೆ ನಮ್ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಜೊತೆಗೆ ಇನ್ನೊಂದು ಕಲ್ಯಾಣ ಕರ್ನಾಟಕ ಅಂತ ನೀವು ಹೇಳಿದ್ರಿ ಬಹಳ ಮುಖ್ಯವಾಗಿ ಸರ್. ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ರೂಪಾಯಿ ಅನುದಾನ ಕೊಡ್ಬೇಕು, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ನಾವು 11,500 ಕೋಟಿ ರೂಪಾಯಿ ಅಲ್ಲಿ ಕೊಟ್ಟಿದ್ದೀವಿ. ಮೊನ್ನೆ ಅಷ್ಟೇ ಅಲ್ಲೇ ಒಂದು ಅಧಿವೇಶನ ಮಾಡಿ
ಸಂಪುಟ ಸಭೆ ಮಾಡಿ 11,500 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದನ್ನ ಕೊಟ್ಟಿದ್ದೀವಿ. ಜೊತೆಗೆ ರಾಯಚೂರಿನಲ್ಲಿ ಏಮ್ಸ್ ಮಾಡ್ತೀವಿ ಅಂತ ಹೇಳಿದ್ರು, ಘೋಷಣೆ ನರೇಂದ್ರ ಮೋದಿ ಅವ್ರದ್ದು. ಇಲ್ಲಿ ತನಕ ಏಮ್ಸ್ ಬಂದಿಲ್ಲ, ಏನು ಬಂದಿಲ್ಲ. ಜೊತೆಗೆ ಇವರು ಗ್ಯಾರಂಟಿ ವಿಚಾರದಲ್ಲಿ ಹೇಳ್ತಾ ಇದ್ರು. ಸರ್, ನಾನು 1 ನಿಮಿಷ ತಾಳ್ತೀನಿ ಸರ್. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ 1,22,00,000 ಜನರಿಗೆ 30,285 ಕೋಟಿ ರೂಪಾಯಿ ತಲುಪಿದೆ. ಗೃಹ ಜ್ಯೋತಿ 1,61,00,000 ಮನೆಗಳಿಗೆ 10,259 ಕೋಟಿ ರೂಪಾಯಿ ವಿನಿಯೋಗ ಆಗಿದೆ. ಅನ್ನಭಾಗ್ಯ ಕರ್ನಾಟಕದಲ್ಲಿ 51,039 ಲಕ್ಷ ಜನರಿಗೆ ಅನ್ನಭಾಗ್ಯ ಯೋಜನೆ ಹೋಗಿದೆ. ಅದಕ್ಕೆ ಖರ್ಚಾಗಿರುವುದು 8,433 ಕೋಟಿ. ಶಕ್ತಿ ಒಟ್ಟು 321 ಕೋಟಿ ಟ್ರಿಪ್ಗಳು, ಅದಕ್ಕೆ ಖರ್ಚಾಗಿದ್ರು 7,696. ಗ್ಯಾರಂಟಿ ಯೋಜನೆಗಳಿಂದ 77,000 ವಿದ್ಯಾರ್ಥಿಗಳಿಗೆ 650 ಕೋಟಿ ಹಣವನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಸರ್. ನಾವು ಲೆಕ್ಕ ಸಮೇತ ಹೇಳ್ತಾ ಇದೀವಿ, ಮಾತಿಂದಲ್ಲ ಸರ್. ನಾವು ಬಸವಣ್ಣ ನಾಡಿನವರು, ನುಡಿದಂತೆ ನಡೆದವರು. ನಾವು ಬುಲೆಟ್ ಟ್ರೈನ್ ಓಡಿಸೋರಲ್ಲ, 15 ಲಕ್ಷ ಕೊಡೋರಲ್ಲ ಸರ್. ಮೇಲ್ ನುಡಿತೀವಿ. 2,000 ಅಷ್ಟೇ ಹೇಳಿದ್ ಸರ್. ನಾವು ತಿಂಗಳಿಗೆ 15 ಲಕ್ಷ ಅಲ್ಲ, 2,000 ಕೊಡ್ತಾ ಇದೀವಿ. ಆ ತಾಯಂದ್ರು ಸಮೃದ್ಧವಾಗಿದ್ದಾರೆ ಸರ್ ಇವತ್ತು. ಸಂಜಯ್ ಪ್ರಭು ಸರ್ ಅವರೇ, ಈಗಾಗಲೇ ನೀವು ಸದನದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ರಿ. ಒಂದು ನಿಮಿಷ ಅವರ ಇದಕ್ಕೊಂದು ಸಣ್ಣ ಉತ್ತರ ಕೊಡ್ತೇನೆ. ಈ ಗ್ಯಾರಂಟಿಗಳ ಬಗ್ಗೆ ಇಷ್ಟು ಮಾತಾಡ್ತಿದ್ದಾರೆ. ಮುಂದೆ ನಾನು ಮಂಗಳೂರಿನಲ್ಲಿ ಇರುದು, ಸಹಕಾರಿ ಪಾಲಿಟೆಕ್ನಿಕ್ ನಲ್ಲಿ ಇಷ್ಟು ಕಾಲೇಜುಗಳಿದೆ ಅಲ್ಲ, ಒಂದು ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಬೇಕಾದ ಕಂಪ್ಯೂಟರ್ಗಳಿಲ್ಲ. ಅವರು CSR ಫಂಡಿಗೆ ಆ ಪ್ರಿನ್ಸಿಪಾಲ್ರು ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹತ್ರ ಬರ್ತಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ಏನು ವ್ಯವಸ್ಥೆಗಳು ಬೇಕು, ಸರ್ಕಾರಿ ಶಾಲೆಗಳು ಹೇಗೆ ನಡಿಬೇಕು, ಆ ವಿಷಯದಲ್ಲಿ ಇವರಿಲ್ಲ. ಇವರು ಗ್ಯಾರಂಟಿದು ಮಾತಾಡ್ತಾರೆ. ಒಬ್ಬರನ್ನು ನಾವು ಪಾಲಿಟೆಕ್ನಿಕ್ಗೆ ನಾವು ಡಿಪ್ಲೊಮಾಕ್ಕೆ ಕಳಿಸಿದ ಮೇಲೆ ಇವರೇ ಅಲ್ಲಿಗೆ ಬೇಕಾದ ವ್ಯವಸ್ಥೆಗಳನ್ನು ಸರ್ಕಾರ ಮಾಡ್ಬೇಕಾ ಅಥವಾ ಪ್ರೈವೇಟ್ನವ್ರು ಮಾಡ್ಬೇಕಾ? ಸರ್ಕಾರ ಇದನ್ನು ಮಾಡ್ತಾ ಇಲ್ಲ ಅಂತ ಹೇಳುದು ಇವರಿಗೆ ಗೊತ್ತಿಲ್ಲ. ಎಲ್ಲಾ ದುಡ್ಡನ್ನು ಗ್ಯಾರಂಟಿಗೆ ಕೊಟ್ರು. ಮತ್ತೆ ಇಲ್ಲಿ ಯಾವುದೇ ಸರ್, ಈಗ ಮಂಗಳೂರು ಯೂನಿವರ್ಸಿಟಿ ಅಂತ ಊರಲ್ಲಿ ನಾವು ಇದ್ದೇವೆ, ಎಲ್ಲಾ ಕೋರ್ಸುಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗೆ ಡಬಲ್ ಫೀಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರು ಯೂನಿವರ್ಸಿಟಿಯಲ್ಲಿರುವ ಸರ್ಕಾರಿ ಕಾಲೇಜಿನಲ್ಲಿ ಪಾಪದ ಮಕ್ಕಳು ಒಳ್ಳೆ ಮಾಡಿ ಕಲಿತಾ ಇದ್ರು, ಒಳ್ಳೆ ಸ್ಕೋರ್ ಹೊಡೆದು ಒಳ್ಳೆ ಜಾಬ್ ಸಿಗ್ತಾ ಇತ್ತು. ಈ ಸಾರಿ ಎಲ್ಲವನ್ನು ಸಹ ಯೂನಿವರ್ಸಿಟಿಯಲ್ಲಿ ಇವರದ್ದೇ ಮೆಂಬರ್ಗಳು ಇರುವುದು, ಸಿಂಡಿಕೇಟ್ ಮೆಂಬರ್ಗಳು ಎಲ್ಲರೂ ಮಾತಾಡಿ ಎಲ್ಲವನ್ನು ನಾವು ಕಟ್ ಮಾಡ್ತಾ ಇದ್ದಾರೆ. ಆ ಸ್ಟ್ಯಾಟಿಸ್ಟಿಕಲ್ ಡೇಟಾ ಸಹ ತಗೊಂಡ್ರೆ ಕಾಂಗ್ರೆಸ್ ವಕ್ತಾರರಿಗೆ ತುಂಬಾ ಒಳ್ಳೇದಿತ್ತು. ಈ ಗ್ಯಾರಂಟಿ ಕೊಟ್ಟು ಹೇಳಿದ್ರೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕಿಲ್ಲ, ಕೋರ್ಸ್ಗಳನ್ನು ಕಮ್ಮಿ ಮಾಡುದು, ಮತ್ತೆ ಫೀಸ್ ಅನ್ನು 4 ಪಟ್ಟು ಜಾಸ್ತಿ ಮಾಡಿದ್ದಾರೆ ಇವರೇ. ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನು ಸಹ ನಾವು ನಾಡ್ದು ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ಅದನ್ನು ಮಂಡನೆ ಮಾಡ್ಲಿಕ್ಕಿದ್ದಾರೆ. ಅನಿಲ್ ಅವರೇ, ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿದ್ದ ಜನರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಅಲ್ಲಲ್ಲ, ಉಪಚುನಾವಣೆಯಲ್ಲಿ ಹಾಗೆ ಗ್ಯಾರಂಟಿ ಯೋಜನೆಯನ್ನು ಇವರು ಮಹಾರಾಷ್ಟ್ರದಲ್ಲಿ ಸಹ ಅನೌನ್ಸ್ ಮಾಡಿದ್ರು. ಜನ ಧೂಳಿಪಟ ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ ಮತ್ತೆ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೇವಂತ ಹೇಳಿ ಪುನಃ ನಿಮ್ಗೆ ಹೇಳಿದೆ ಅಲ್ಲ. DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರದ್ದು ಜಾಹೀರಾತು ಅಲ್ಲಿಯ ಎಲ್ಲಾ ಫ್ರಂಟ್ ಪೇಜ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಂದಿತ್ತು. ನಾವು ಏನು ಕೊಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಅಂತ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಕೊಡ್ತೇವೆ ಹೇಳಿಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ಇವರು ಯಾರು ಶರದ್ ಪವಾರ್ ಇರಬಹುದು, ಕಾಂಗ್ರೆಸ್ನವ್ರು ಇರಬಹುದು, ಶಿವಸೇನೆಯಿಂದ ಉದ್ಧವ್ ಠಾಕ್ರೆ ಅವರ ಜಾಹೀರಾತು ಏನಿತ್ತು, ಕರ್ನಾಟಕದಲ್ಲಿ ಏನ್ ಕೊಡ್ತಾರೆ ಅದ್ರಗಿಂತ ಜಾಸ್ತಿ ಅಮೌಂಟ್ ಗ್ಯಾರಂಟಿ ನಾವು ಕೊಡ್ತೇವೆ ಅಂತ ಹೇಳಿದ್ರು. ಜನರು ಗ್ಯಾರಂಟಿಗೆ ಕೊಡ್ತಾರಂತ ಅಲ್ಲ. ಆದ್ರೆ ಉಪಚುನಾವಣೆ ಹೇಗಿರ್ತದೆ ಅಂತ ಕೇಳಿದ್ರೆ, ಉಪಚುನಾವಣೆ ಯಾವಾಗ ಆಡಳಿತ ಪಕ್ಷದವರು ಅದನ್ನು ನಡೆಸ್ತಾರ ಆಗ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಇರ್ತದೆ. ಅದು ಎಲ್ರಿಗೂ ಗೊತ್ತಿದ್ದ ವಿಷಯ, ಅದು ಯಾವಾಗ್ಲೂ ಗೊತ್ತಿದ್ದ ವಿಷಯ. ಮತ್ತೆ 3 ಇವರು ಗೆದ್ದ ಕೂಡ್ಲೆ ಇವರು ಇಡೀ ಭಾರತ ಗೆದ್ದಾಗೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಇವರ ಸ್ಥಿತಿ ಶೋಚನೀಯಾದದ್ದು, ಜಾರ್ಖಂಡಿನಲ್ಲಿ ಇವರು B ಗ್ರೇಡಿನಲ್ಲಿ ಇರುವುದು ಎಲ್ಲರಿಗೂ ಗೊತ್ತುಂಟು. ಸರ್ ನೋಡಿ, ಅವರು ಅನೇಕ ಆರೋಪಗಳನ್ನ ಮಾಡಿದ್ರು ಸಮೇತ ನಾನು ಸಂಜಯ್ ಅವ್ರನ್ನ ಬಹಳ ಬೇಗ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಡೇಟಾ ಡಾಕ್ಯುಮೆಂಟ್ ಎಲ್ಲ ಕೊಡೋಣ ಅಂದ್ರೆ ಶಿರಾಡಿ ಘಾಟು ಲಗಾಡಿಯಾಗಿ ಸುಮಾರು 10 ವರ್ಷ ಆಗಿದೆ, ಇನ್ನೂ ತನಕ ರೋಡ್ ಸರಿಯಾಗಿಲ್ಲ. ಏನ್ ಮಾಡೋದ್ ಹೇಳಿ? ನಮ್ ಕರ್ನಾಟಕದ ಕಷ್ಟ. ಪರಿಸರದಿಂದ ಕ್ಲಿಯರ್ ಮಾಡಿದ್ರೆ ನಿತಿನ್ ಗಡ್ಕರಿ ಅವರು ಹೇಳಿದರೆ ನಾಳೆ ಮಾಡಿ ಕೊಡ್ತೇವೆ ಅಂತ. ದಯಮಾಡಿ ಪರಿಸರದಿಂದ ನಮ್ಗೆ ಅದನ್ನೊಂದು ಕ್ಲಿಯರ್ ಮಾಡಿ ಕೊಡಿ ದಯಮಾಡಿ. ಅಲ್ಲ, ಅದನ್ನ ಸ್ವಲ್ಪ ರೋಡ್ನಾದ್ರೂ ನೀಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಲ, ಫಂಡ್ ನಮ್ಮ ಹತ್ರ ಇದೆ. ರಾಜ್ಯ ಸರ್ಕಾರದಿಂದ ನೀವು ಕ್ಲಿಯರ್ ಮಾಡಿ ಕೊಟ್ರೆ ವಿದಿನ್ 2 years ನಾವು ಬಹಳ ಒಳ್ಳೆಯ 6 ಲೈನ್ ಅನ್ನು ನೋಡ್ಬೋದು ಮೈಸೂರು ಬ್ಯಾಂಗ್ಳೂರ್ ಇದ್ದಾಗೆ.
ಸರ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡುವಂತದ್ದು ಕೇಂದ್ರ ಸರ್ಕಾರ ಸರ್, ಅದು ಮಹದಾಯಿ ವಿಚಾರ ಇಲ್ಲ ಆಗ್ಲಿ, ಸರ್, ಬೇಕಾದ ನಿಮಗೆ ವಿಚಾರ ಗೊತ್ತಿರ್ಬೋದು ಆಗ್ಲಿ, ರಾಜ್ಯ ಪಶ್ಚಿಮ ಸರ್ಕಾರದ ಬಂಗಾಳ- ಜವಾಬ್ದಾರಿ ಇದೆ. ಓಕೆ ಸರ್, ಓಕೆ. ಈಗ Sir, ಅಲ್ಲ for the ದರ್ಶನ್ development ಅವರೇ, of the country, for the development of the state, definitely we will stand with central government, sir. No doubt ಅಲ್ಲಲ್ಲ. about it. ಅಲ್ಲ ಓಕೆ, ನಮಗೂ ಓಕೆ, ಮನಸ್ಸುಂಟು, ದರ್ಶನ್ ಸರ್ ನಮಗೂ ಮತ್ತು ಮನಸ್ಸುಂಟು, ಅದು ಸಂಜಯ್ ಪ್ರಭು ಆಗ್ಬೇಕಂತ ಸರ್ ಅವರೇ, ಅದರಲ್ಲಿ ಯಾವ್ದು ಓಕೆ. ರಾಜಕೀಯ ಇಲ್ಲ. ಓಕೆ, ದರ್ಶನ್ ಓಕೆ, ಅವರೇ, ಏನಂತ ಹೇಳ್ತೀರಿ ನಿಮ್ಗೂ ಈಗ? ಮನಸ್ಸುಂಟು, ಅಲ್ಲ ನಿಮ್ಗೂ ಮನಸ್ಸುಂಟು, ನಮಗೂ ಮನಸ್ಸುಂಟು. ಬೆಂಗಳೂರು ಮಂಗಳೂರು ರೋಡ್ ಯಾವುದೇ ರಾಜಕೀಯದಿಂದ ನಿಲ್ಲುದಲ್ಲ. ಓಕೆ, ಆದ್ರೆ ಓಕೆ. ನಿಮ್ಗೆ ಗೊತ್ತಿರ್ಬೋದು ಈ ಪರಿಸರವಾದಿಗಳು ಎಷ್ಟು ಕಷ್ಟ ಓಕೆ. ಆಗ್ತದಂತ ಕೇಳಿದ್ರೆ ನಿಮ್ಗೂ ಅಷ್ಟೇ ಕಷ್ಟ, ನಮಗೂ ಅಷ್ಟೇ ಕಷ್ಟ. ನಾವು ಯಾವುದನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತ ಹೊರಟ್ರೆ ಅವರು ಕೂಡ್ಲೆ ಒಂದು ನ್ಯಾಯಾಲಯಕ್ಕೆ ದಾವೆ ಹಾಕಿ ಬಿಡ್ತಾರೆ. ಇದು ಓಕೆ, ಗೊತ್ತಿರ್ಬೋದು ಓಕೆ. ನಿಮ್ಗೆ. ಓಕೆ, ಓಕೆ. ಈಗ ಮತ್ತೆ ನಾವು ಬೆಳಗಾವಿ ಅಧಿವೇಶನದ ವಿಚಾರಕ್ಕೆ ಬರೋದಾದ್ರೆ, ಬೆಳಗಾವಿ ಭಾಗದ ಉತ್ತರ ಕನ್ನಡ ಭಾಗದ ಅದು ನಮ್ಮ ಕುರಿತಂತೆ ಚರ್ಚೆ ನಡೀತಿದೆ. ಇಲ್ಲಿ ಫ್ಲಡ್ ಇರ್ಬೋದು, ಬೇರೆ ಬೇರೆ ಬರ ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಂತೆ ಚರ್ಚೆ ನಡೀತಿದೆ ಎಂಬಂತಹ ಒಂದು ಇಂಗಿತವನ್ನು ಇಟ್ಕೊಂಡಿದ್ದಾರೆ. ಅದನ್ನ ಇವತ್ತು ಮಂಗಳೂರಲ್ಲಿ ಮಾತನಾಡಿರುವಂತಹ ಸ್ಪೀಕರ್ ಅವರು ಕೂಡ ಅದನ್ನ ಹೇಳಿದ್ದಾರೆ. ಬೆಳಗಾವಿ ಭಾಗದ ಅಥವಾ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿರ್ಬೋದು, ಆ ಭಾಗದ ಕುರಿತಂತೆ ಚರ್ಚೆ ಹೆಚ್ಚಾಗಿ ನಡೀಬೇಕು. ರಾಜಕೀಯ ಪಕ್ಷಗಳ ನಾಯಕರು ಅಂದ್ರೆ ಸಭೆಯ ಸದಸ್ಯರಿದಾರಲ್ಲ, ಅವ್ರು ಯಾರು ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪಗಳಲ್ಲಿ ಸಭೆಯ ಕಲಾಪದ ವೇಳೆಯನ್ನ ಹಾಳು ಮಾಡಬಾರದು ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ ಏನ್ ಹೇಳ್ತೀರಾ ಅಂದ್ರೆ ಬೆಳಗಾವಿ ಉತ್ತರ ಕರ್ನಾಟಕ ಭಾಗದ ಒಂದು ಚರ್ಚೆ ನಡೀತದೆಯಾ ಸಂಜಯ್ ಪ್ರಭು ಸರ್? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಬಿಕಾಸ್ ಇವತ್ತು ಬೆಳಗಾವಿ ಅಧಿವೇಶನ ಮಾಡಿರ್ತಕ್ಕಂಥ ಉದ್ದೇಶನೇ ನಾರ್ತ್ ಕರ್ನಾಟಕದ, ನಮ್ಮ ಕರ್ನಾಟಕದ ಭಾಗ ಉತ್ತರ ಕರ್ನಾಟಕ, ಅದನ್ನ ನಾವು ಆರ್ಥಿಕವಾಗಿ ಸದೃಢ ಮಾಡ್ಬೇಕು, ಇಂಡಸ್ಟ್ರಿಯಲ್ಸ್ ಡೆವಲಪ್ ಆಗ್ಬೇಕು, ಉದ್ಯೋಗಗಳು ಸೃಷ್ಟಿ ಆಗ್ಬೇಕು, ಅನೇಕ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು, ಬಹಳಷ್ಟು ವಿಚಾರಗಳಿದಾವೆ. ಆ ಒಂದು ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರ, ಧರ್ಮಸಿಂಗ್ ಅವರ ಸತತ ಪ್ರಯತ್ನವೇ ಇವತ್ತು ಆರ್ಟಿಕಲ್ 371J ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಕೇಂದ್ರದಿಂದಲೂ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಅವ್ರೇನ್ ಮಾಡ್ತಾರೆ ಅಂತ. ಬಟ್ ಈ ಒಂದು ಸರ್, ನಾವು ಈಗ ಉದಾಹರಣೆ ನೆರೆ ಬಂತು ಸರ್, ಬಹಳಷ್ಟು ಮಳೆ ಐತಿ ಈ ಸರಿ, ಬರಗಾಲ ಸ್ವಲ್ಪ ಕಮ್ಮಿ ಇದೆ, ಮಳೆ ದೇವತೆಯಿಂದ ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ. ನೆರೆ ಬಂದಾಗ ಸಮೇತ ನಾವು 778 ಕೋಟಿಯನ್ನ ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡೋ ಮೂಲಕ, ಉದಾಹರಣೆ ಬೆಳಗಾಮಲ್ಲೂ ಸಮೇತ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಸ್ಥಳ ಪರಿಶೀಲನೆ, ಇಲ್ಲಿ ಶಿರಾಡಿನಲ್ಲಿ ಸ್ಥಳ ಪರಿಶೀಲನೆ, ಉತ್ತರ ಕನ್ನಡ ಗುಡ್ಡ ಕುಸಿತ ಆದಾಗ ಅಲ್ಲಿಗೆ ಹೋಗಿ ಅಲ್ಲಿ ನೋಡುವಂತ ಕೆಲಸವನ್ನೆಲ್ಲ ಸರ್ಕಾರ ಮಾಡ್ತಾ ಬಂದಿದೆ. ಖಂಡಿತವಾಗ್ಲೂ ಈ ಒಂದು ಅಧಿವೇಶನ ಅರ್ಥಪೂರ್ಣವಾಗಿರ್ಲಿ. ಮತ್ತೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿದೆ ಅದೇ ಮಟ್ಟದ ಒಂದು ತೂಕದಲ್ಲಿ ಅವರು ಸಹ ಇರ್ಬೇಕಾಗ್ತದೆ. ಕಳೆದ ಬಾರಿ ಅಧಿವೇಶನ ಬೆಂಗಳೂರಿನಲ್ಲಿ ಆದಾಗ ಬರೀ ಕೂಗಾಟ ಅರ್ಚಾಟದಲ್ಲೇ ಆ ಅಧಿವೇಶನ ಮುಗಿಯೋದಕ್ಕಾಯ್ತು. ಆ ರೀತಿ ಆಗ್ಬಾರ್ದು. ಯಾಕೆಂದ್ರೆ ಶಾಲೆ ಮಕ್ಕಳಿಂದ ಹಿಡಿದು ಮಕ್ಕಳುಗಳು ಸಮೇತ ಇವತ್ತು ಅಧಿವೇಶನಗಳನ್ನ ನೋಡ್ಲಿಕ್ಕೆ ಬರ್ತಾರೆ. ಅವರು ಬಹಳ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ನಮ್ಮ ನಾಯಕರು ಇವರು, ಅವ್ರನ್ನ ಟಿವಿ ನೋಡ್ತಾ ಇದ್ವಿ, ನೇರವಾಗಿ ನೋಡುವಂತ ಉತ್ತರ ಕರ್ನಾಟಕ ಏನು ಬೆಳಗಾವಿ ಅಧಿವೇಶನದಲ್ಲಿ ಮುಕ್ತವಾಗಿ ಶಾಲಾ ಮಕ್ಕಳಿಗೆ ಅವಕಾಶ ಕೊಟ್ಟಿರ್ತಾರೆ. ಸಾವಿರಾರು ಮಕ್ಕಳು ನೋಡ್ತಾರೆ. ಅವ್ರಿಗೂ ಭವಿಷ್ಯದಲ್ಲಿ ಕಲಾಪದ ವೇಳೆ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅಧಿವೇಶನದ ಹೊರಗಡೆ ಇದು ನಿಮ್ ಪಕ್ಷದ ಆಂತರಿಕ ವಿಚಾರ ನಿಜ, ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಕೊರತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ವಕ್ಫ್ ವಿಚಾರವಾಗಿ ಈಗಾಗಲೇ ನಿಮ್ ಶಾಸಕರಾಗಿರುವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅವರು ಬೇರೆ ರೀತಿಯಿಂದ ಹೋರಾಟ ನಡೆಸಿದ್ದಾರೆ, ರಾಜ್ಯಾಧ್ಯಕ್ಷರನ್ನು ಬೇರೆ ಹೇಳ್ತಾರೆ. ಈ ಗೊಂದಲ ಏನಾದ್ರು ಅಲ್ಲಿ ಪರಿಣಾಮವನ್ನು ಬೀರ್ತದೆಯಾ? ಅಂದ್ರೆ ನಿಮ್ ಹೋರಾಟ ಯಾವ ಗೊಂದಲವೂ ಕೂಡ, ಯಾಕಂತ ಕೇಳಿದ್ರೆ ಅಧಿವೇಶನ ಶುರುವಾಗುವ ಮೊದಲು ಎಲ್ಲಾ ಶಾಸಕರನ್ನು ಕುಳಿಸಿ, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಶಾಸಕರೇ, ಅವರು ಪ್ರತಿಪಕ್ಷದ ನಾಯಕರು ಅಶೋಕ್ ಅವರಿದ್ದಾರೆ, ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಜನ, ಎಲ್ಲರೂ ಕುಳಿತುಕೊಂಡು ಸರ್ಕಾರ ಮಾಡಿದ ಅನ್ಯಾಯಗಳನ್ನು, ಸರ್ಕಾರ ಏನೆಲ್ಲ ಮಾಡಿದೆ ಅದಕ್ಕೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಬೆಳಗಾವಿ ಅಧಿವೇಶನದಲ್ಲಿ ಚೆನ್ನಾಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಗೆ ಸಹ ಕಲಾಪ ಹಾಳಾಗ್ಲೇಬೇಕಂತ ಇಲ್ಲ, ಆದ್ರೆ ನಾವು ಮಾಡಿದ ಕೆಲಸವು ಜನರಿಗೆ ನಾವು ಮನವರಿಕೆ ಮಾಡಿ ಕೊಡದಿದ್ರೆ, ಸದನದಲ್ಲಿ ಅದು ಮಾತನಾಡದಿದ್ರೆ ಅದರಷ್ಟು ದೊಡ್ಡ ತಪ್ಪೇನಿಲ್ಲ. ನೀವು ಏನ್ ತಪ್ಪು ಮಾಡಿದ್ರಿ ಅದನ್ನು ಸದನದಲ್ಲಿ ಹೇಳ್ಬೇಕಾದದ್ದು ಪ್ರತಿಪಕ್ಷಗಳ ಕರ್ತವ್ಯ. ಅದನ್ನು ಚೆನ್ನಾಗಿ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರಂತ ಹೇಳ್ತೇನೆ ಅನಿಲ್ ಅವರೇ. ದರ್ಶನ್ ಅವರೇ ಅವರು ಅದೇ ಹೇಳ್ತಿದ್ದಾರೆ, ಕಲಾಪದ ಸಮಯ ವ್ಯರ್ಥ ಆಗಬಾರ್ದು ಅಂತ ಹೇಳಿ. ಕಲಾಪದ ಸಮಯ ಅವರು ನೋಡಿ, ನಾವಲ್ಲ, ಅಪೋಸಿಟ್ ಜಾಗದಲ್ಲಿ ನೀವೇ ಇದ್ದೀರಿ ಡೆಲ್ಲಿಯಲ್ಲಿ. ಒಂದು ಪಾರ್ಲಿಮೆಂಟ್ ಅನ್ನು ಮಾಡ್ಲಿಕ್ಕೆ ಸಹ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಿಮ್ಗೆ ಡೆವಲಪ್ಮೆಂಟ್ ಏನಿಲ್ಲ, ಅಲ್ಲಿ ಗಲಾಟೆ ಮಾಡ್ತಾ ಇದ್ದೀರಿ. ಈಗ ನೋಡ್ತಾ ಇದ್ದೀರಿ ನೀವು, ನಿನ್ನೆ ಮೊನ್ನೆ ಇಲ್ಲಿಂದ ಯಾವ ಕಲಾಪವನ್ನೂ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಕೇಳಿದ್ರೆ ನೀವು ಏನು ಹೇಳ್ಬಹುದು, ನಮಗೆ ನೀವು ಹೇಳ್ಬಹುದು ಸಮಂಜಸವಾಗಿ. ನೀವು ನಿಮ್ಮಷ್ಟಕ್ಕೆ ಆತ್ಮಾಲೋಕನ ಮಾಡಿ ಅಂತ ಹೇಳ್ತೇನೆ ಅನಿಲ್ ಅವರೇ. ಓಕೆ ಸಂಜಯ್ ಪ್ರಭು ಸರ್ ಅವರೇ, ನಮ್ಮ ಒಂದು ಫೆಡರಲ್ ಕರ್ನಾಟಕದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ. ಅದೇ ರೀತಿಯಾಗಿ ಕೆಪಿಸಿಸಿ ವಕ್ತಾರಾಗಿರುವಂತಹ ದರ್ಶನ್ ಅವರಿಗೂ ಕೂಡ ಫೆಡರಲ್ ಕರ್ನಾಟಕ ಪರವಾಗಿ ನಿಮ್ಗೆ ನಮ್ಮ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ.
ಧನ್ಯವಾದ. ಇವತ್ತಿನ ಒಂದು ವಿಶೇಷ ಚರ್ಚೆಯಾಗಿದೆ. ಏನಂತ ಹೇಳಿದ್ರೆ ಎರಡೂ ರಾಜಕೀಯ ಪಕ್ಷಗಳ ನಾಯಕರನ್ನು ಕೂಡ ಕಲಾಪದ ಸಮಯ ವ್ಯರ್ಥವಾಗದ ರೀತಿಯಲ್ಲಿ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತೇವೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಚರ್ಚೆ ಆಗ್ಲಿ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತಂತೆ ಹೆಚ್ಚಿನ ಚರ್ಚೆ ಆಗ್ಲಿ ಎಂಬಂತದ್ದು ಆ ಒಂದು ಭಾಗದ ಜನರ ಒಂದು ಅಭಿಲಾಷೆಯಾಗಿದೆ. ಅದರಂತೆ ಈ ಒಂದು ಬೆಳಗಾವಿ ಅಧಿವೇಶನ ಸುಗಮವಾಗಿ ನಡೆಯಲಿ ಎಂದು ನಾವು ಕೂಡ ಹಾರೈಸೋಣ. ನಮಸ್ಕಾರ. ನಮಸ್ಕಾರ.